ನಿಮ್ಮದೇ ಲೈಫ್ ನೋಡಿದ್ರೆ ಏನು ಸರ್, ಮಲ್ಲೇಶ್ವರಂ ಬೀದಿಗಳಿಂದ ಅಲ್ಲಿಂದ ಹಿಡಿದು ರಾಷ್ಟ್ರಪತಿ ಭವನದವರೆಗೂ, ಅಂದರೆ ನಿಮ್ಮ ಇಡೀ ಒಂದು ಜರ್ನಿ ನಮಗೇನು ಹೇಳೋಕೆ ಹೊರಟಿದೆ ಅಂತಂದರೆ ಕನಸುಗಳಿಗೆ ಯಾವ ಎತ್ತರನೂ ಇಲ್ಲ ಅನ್ನೋದು. ಸೊ ಸಮಾಜ ಅಫ್ಕೋರ್ಸ್ ನಿಮ್ಮನ್ನು ನೋಡಿದಾಗ ಕುಬ್ಜರು ಅಂತ ಲೇಬಲ್ ಕೊಟ್ಟಿರೋದಾಗಿರ್ಬೋದು, ಅಥವಾ ಡ್ವಾರ್ಫ್ ಅಂತ ಐ ಡೋಂಟ್ ನೋ ಯಾವ್ಯಾವ ಥರ ಲೇಬಲ್ಗಳಿಂದ, ಕಣ್ಣಿಂದ, ಭಾವನೆಗಳಿಂದ ಜನ ನೋಡಿದ್ದಾರೆ. ಬಟ್ ನೀವು ಮಾತ್ರ ಲೈಫನ್ನು ತುಂಬ ಚೆನ್ನಾಗಿ ನೋಡಿದ್ದೀರಾ ಸರ್. ಮೇಡಮ್, ನಮ್ಮ ಗುರಿ ಏನು ಅಂತಂದರೆ ಮುಂದೆ ನೋಡಬೇಕು. ಹಿಂದೆ ಯಾರು ಹೇಳ್ತಾರೆ, ಯಾರು ಮಾತಾಡ್ತಾರೆ ನಾವು ಕೇಳಲ್ಲ. ನಮ್ಮ ದಾರಿ ಇರೋದು ಕಣ್ಣ ಮುಂದೆ. ಸೊ ಆ ದಾರಿನ ನೋಡ್ಕೊಂಡು ಹೋಗಿ ನಾವು ಮೆಟ್ಲು ಏರ್ತಾ ಇದ್ದೀವಿ. ಜೀವನದಲ್ಲಿ ಮೆಟ್ಲು ಏರ್ತಾ ಬರಬೇಕು, ಕೆಳಗೆ ಇಳಿಬಾರ್ದು. ಸೊ ಆ ಥರ ನಮ್ಮ ಇದರಲ್ಲಿ ಇದಾಗಿದೆ. ನಿಮ್ಮ ಎತ್ತರಕ್ಕೆ ಹತ್ತಿ ನಮ್ಮೆಲ್ಲರನ್ನೂ ಏನೋ ಸಂತೋಷ ಪಡಿಸಿದ್ದೀರಾ. ಲಿಮ್ಕಾ ದಾಖಲೆ ಏನು, ಏಕಲವ್ಯ ಪ್ರಶಸ್ತಿ ಏನು, ರಾಜ್ಯೋತ್ಸವ ಪ್ರಶಸ್ತಿ, ಸೊ ಎಲ್ಲ ಪ್ರಶಸ್ತಿಗಳನ್ನು ಸೈಡಿಗಿಟ್ಟು ಈ ಒಂದು ನಿಮ್ಮಲ್ಲಿರುವಂಥ ವ್ಯಕ್ತಿತ್ವದ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇಲ್ಲ. ಮೊದಲನೇದಾಗಿ ಲೈಫನ್ನು ಇಷ್ಟು ಚೆನ್ನಾಗಿ ನೋಡಿದ್ರಿ. ಆ್ಯಂಡ್ ಒಂದೇ ಮಾತಲ್ಲಿ ಹೇಳಿದ್ರಲ್ಲ, ಲೈಫಲ್ಲಿ ಯಾವತ್ತೂ ಹಿಂದಕ್ಕೆ ಮಾತಾಡೋರನ್ನ ಅದು ನೋಡಲೇಬಾರ್ದು, ಮುಂದಕ್ಕೆ ನೋಡಬೇಕಂತ. ನಿಮ್ಮ ಒಂದು ಜೀವನದ ಆ ದಿನಗಳಿಗೆ ನಿಮ್ಮನ್ನು ಕರ್ಕೊಂಡೋದ್ರೆ ಮುಂದೆ ಲೈಫ್ ಏನು ಅಂತ ಗೊತ್ತಿಲ್ಲದಾಗ ಮುಂದೆ ಹೆಂಗೆ ನೋಡಿದ್ರಿ ಮೇಡಮ್? ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಆವಾಗ ಅಷ್ಟು ಇದಾಗಿರಲಿಲ್ಲ. ಬಟ್ ನಮ್ಮ ಗೆಳೆಯರು ಎಲ್ಲರೂ, ನನ್ನ ಕುಟುಂಬದಲ್ಲಿ ನಾನೇ ಕೊನೆ ಮಗ. ನನಗೆ ಒಬ್ಬ ಅಣ್ಣ, 4 ಜನ ಅಕ್ಕಂದರು. ಅವರೆಲ್ಲ ನಾರ್ಮಲ್ ನಮ್ಮ ತಂದೆ ತಾಯಿ. ಸೊ ಕೊನೆ ಮಗ ಅಂದರೆ ಗೊತ್ತು, ತಂದೆ ತಾಯಿಯವ್ರದ್ದು ಪ್ರೀತಿ ಇರತ್ತೆ ಯಾವಾಗಲೂ. ಎಲ್ಲರದು ಇತ್ತು ನಮ್ಮ ಕುಟುಂಬದವ್ರದ್ದೆಲ್ಲರೂ. ಬಟ್ ಆಡಕ್ಕೆ ಹೋದಾಗ ಕ್ರೀಡೆ, ಅವಾಗ ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಸ್ವಲ್ಪ ನನ್ನ ದೂರ ಇಡೋರು. ಯಾಕಂದರೆ ಆಡೋವಾಗ ಹೆಚ್ಚು ಕಮ್ಮಿ ಆದರೆ ನನಗಿದಾಗತ್ತೆ ಅಂತ ಆ ಉದ್ದೇಶದಲ್ಲಿ ಅವ್ರು ಹೇಳೋರು. ನಾನು ಬೇರೆ ಉದ್ದೇಶ ತೊಗೊಳ್ತೇನೆ, ನನ್ನ ಪರಿಗಣಿಸ್ತಾ ಇಲ್ಲ ಅಂತ, ನಾನು ಆ ಥರ ಮಾಡ್ತಾ ಇದ್ದಾರೆ ಅಂತ ನಾವು ಇದು ಮಾಡ್ತಾ ಇದ್ವಿ. ಬಟ್ ಕೊನೆಗೆ ಒಂದೊಂದು ಕಡೆ ಬೇಕಾಗ ಕರೆಯೋರು, ಆಡೋಣ ಬಾ ಅಂತ ಒಂದೊಂದು ಇದೆಲ್ಲ ನಿರ್ಲಕ್ಷಿಸ್ತಾಯಿದ್ರು. ಸೊ ಹಿಂಗೇ ಬೆಳೀತಾ ಬಂದೆ. ನಾನು ಏನು ಅಂತಂದರೆ ಚಿಕ್ಕ ವಯಸ್ಸಿನಿಂದನೇ ನಾವು ತುಂಟ, ಚೇಷ್ಟೆ ಜಾಸ್ತಿ ಇರೋದು. ಸೊ ನಮ್ಮ ತಂದೆ ನನ್ನ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಇದಾಗಬೇಕು ಅಂತ ಚೆಸ್ ಆಟ, ಚದುರಂಗ ಅದು ಹೇಳ್ಕೊಳಕ್ಕೆ ಶುರು ಮಾಡಿದ್ರು. ಸರಿ. ಆ ಚದುರಂಗ ಆಡ್ತಾ ನನ್ನ ಸ್ಕೂಲಲ್ಲಿ ಅಂತರ ಕ್ಲಾಸ್ ಎಲ್ಲ ಆಡೋಕ್ಕೆ ಶುರು ಮಾಡಿದೆ. ಶಾಲೆ ಆಡೋಕ್ಕೆ ಶುರು ಮಾಡಿದೆ. ಸ್ಟೇಟ್ ಲೆವೆಲ್ವರೆಗೂ ಹೋಗ್ತಾಯಿದ್ದೆ. ನ್ಯಾಷನಲ್ ಲೆವೆಲ್ ಏನಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ ಅಂದರೆ, ಆವಾಗ ನಮಗೆ ಫ್ಯಾಮ್ಲಿಯವ್ರು ನನ್ನ ಜೊತೆ ಬರಬೇಕು. ಇನ್ನೊಂದು ಏನು ಅಂದರೆ, ಹೊರ ರಾಜ್ಯಕ್ಕೆ ಹೋದರೆ ಇವ್ನು ಹೆಂಗೆ ಅನುಕೂಲ ಆಗತ್ತೆ ಇವರಿಗೆ. ಕೊನೆಯ ಮಗ ಪ್ಲಸ್ ನನ್ನ ಇದ್ರ ನ್ಯೂನ್ಯತೆಗೆ ಇದು ಮಾಡ್ತಾಯಿದ್ರು. ಸರಿ ಪರವಾಗಿಲ್ಲ, ಎಷ್ಟು ರಾಜ್ಯ ಮಟ್ಟ ಆಡಿದ್ರೇನೋ ಸಂತೋಷ ಅಂತ ಆಡ್ತಾಯಿದ್ದೆ. ಕಾಲೇಜಲ್ಲೂ ಓದ್ತಾ ಇದ್ದ. ಕಾಲೇಜಲ್ಲೂ ಕ್ರೀಡೆ, ನಮ್ಮ MES ಕಾಲೇಜ್ ನಾನು ಓದಿದ್ದು ಮಲ್ಲೇಶ್ವರಂ. ನಮ್ಮ ವಿಜಯ್ BV ಸ್ಪೋರ್ಟ್ಸ್ ಡೈರೆಕ್ಟ್ರು, ನೀನು ತರಲೆ ಕುತ್ಕೊಂಡು ಸುಮ್ಮನೆ ಇದು ಮಾಡಿಬಿಡ, ಚೆಸ್ ಆಡು ಅಂತ ಚೆಸ್ ಆಡಿಸ್ತಾಯಿದ್ರು. ಸೊ ಇದಾಗಿ ವಿದ್ಯಾಭ್ಯಾಸ ಎಲ್ಲ ಆದಮೇಲೆ ನನಗೆ ಪೇಪರ್ ಓದೋ ಹುಚ್ಚ. ಸುದ್ದಿಗಳನ್ನ ಸ್ವಲ್ಪ ಗಣಿಸ್ಕೊಂಡು ಜನರಲ್ ನಾಲೆಜ್ ಸ್ವಲ್ಪ ಬೆಳೆಸ್ಬೇಕು. ಆಗಿನ ಕಾಲದಲ್ಲಿ ಸುದ್ದಿ ಪ್ರಿಂಟ್ ಮಾಧ್ಯಮನೇ ಇದ್ದಿದ್ದು. ಸೊ ಅದು ಓದ್ಕೊಂಡು ಹಂಗೆ ಇದು ಮಾಡ್ತಾ ಇದ್ದಾಗ ಜಾನಕಿ ಅಂತ ನಮ್ಮ ವಿಕಲಚೇತನ CN ಜಾನಕಿ ಇಂಗ್ಲಿಷ್ ಚಾನಲಲ್ಲಿ ಕ್ರಾಸ್ ಮಾಡಿದ್ರಲ್ಲ, ಅವ್ರು ನನಗೆ ಸ್ಫೂರ್ತಿದಾಯಕ. ಯಾಕಂದರೆ ಒಂದು ಪ್ಯಾರಾಪ್ಲೆಜಿಕ್ ಆಗಿ ಸ್ವಿಮ್ಮಿಂಗ್ ಇಂಗ್ಲೀಷ್ ಚಾನಲ್ ಕ್ರಾಸ್ ಮಾಡಿದ್ದು, -9 ಡಿಗ್ರೀಸ್ ವಾಟರು, 24 ಗಂಟೆ ನೀರಲ್ಲಿ ಇರಬೇಕು, ಊಟ ಇಲ್ಲ ಏನಿಲ್ಲ, ಬರೀ ಲಿಕ್ವಿಡ್ ಎಲ್ಲ ಇದು ಮಾಡಿ ಇದರಲ್ಲಿ ಜೆಲ್ಲಿ ಫಿಶ್ ಇದಾಗತ್ತೆ. ಆಮೇಲೆ ಲಂಡನ್ ಟು ಪ್ಯಾರಿಸ್ ಆ ಲಿಂಕ್ ತುಂಬ ಬ್ಯುಸಿ ರೂಟು, ಅದರಲ್ಲಿ ಒಂದು ಕ್ರಾಸ್ ಮಾಡಿದ್ದಾಳೆ, ದಾಖಲೆ ಮಾಡಿದ್ರು. ಆಯಮ್ಮ ಮಾಡಿದಾಗ ಎಲ್ಲ ಪೇಪರಲ್ಲೂ ಮುಂದೆ ಪೇಪರ್ ಫ್ರಂಟ್ ಲೈನ್ ಹೆಡ್ಲೈನ್ಸಲ್ಲೇ ಬಂತು. ಸೊ ಆವಾಗ ನಂಗೊಂಥರ ಯೋಚನೆ ಆಯಿತು, ಈ ಅಮ್ಮ ಗಾಲಿ ಕುರ್ಚಿಲಿ ಇಟ್ಕೊಂಡು ಈ ಥರ ಮಾಡಿದಾಗ ನನ್ನ ಕಾಲು ಸರಿಗಿದೆ, ಕೈ ಸರಿಗಿದೆ, ನಾನು ಯಾಕೇನೋ ಒಂದು ಮಾಡಿ ತೋರಿಸ್ಬಾರ್ದು ನಮ್ಮ ಸಮಾಜಕ್ಕೆ ಅಂತ. ಅಲ್ಲಿಂದ ನಾನು ಅಥ್ಲೆಟಿಕ್ಸ್ಗೆ ಇದು ಮಾಡ್ಕೊಂಡಿದ್ದು.